ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಾಲೆ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಬಾಂಬ್ ಬೆದರಿಕೆಯ ಪ್ರಕರಣಗಳು ಹೆಚ್ಚಾಗಿ ಕೇಳಿಬಂದಿದ್ವು. ಇದರ ಬೆನ್ನಲ್ಲೇ ಇದೀಗ ಸರ್ಕಾರ ಎಸ್ಐಟಿ ರಚನೆ ಮಾಡಿ ಈ ಪ್ರಕರಣವನ್ನು ಭೇದಿಸಲಿಕ್ಕೆ ಮುಂದಾಗಿದೆ. ಬೆಂಗಳೂರಿನಲ್ಲಿ ಶಾಲೆಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಒಡ್ಡಿದಂತಹ ಪ್ರಕರಣವನ್ನು ಭೇದಿಸುವ ಸಲುವಾಗಿ ಎಸ್ಐಟಿ ರಚನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇಮೇಲ್ ಮುಖಾಂತರ ಬಾಂಬ್ ಬೆದರಿಕೆಗಳನ್ನು ಆರೋಪಿಗಳು ಹಾಕಿದ್ರು. ಕಳೆದ 1.5 ವರ್ಷದಿಂದ ನಿರಂತರವಾಗಿ ಬಾಂಬ್ ಬೆದರಿಕೆ ಪ್ರಕರಣಗಳು ಅಲ್ಲಲ್ಲಿ ಬರ್ತಾನೆ ಇದೆ. ಬಾಂಬ್ ಬೆದರಿಕೆ ತಪ್ಪಿಸಲು ಇದೀಗ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. ತನಿಖಾ ತಂಡವನ್ನು ರಚನೆ ಮಾಡಿ ಜಂಟಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣ ಆದೇಶ ಮಾಡಿದ್ದಾರೆ. ಬೆಂಗಳೂರು ಒಂದರಲ್ಲೇ ಈವರೆಗೂ 34 ಬಾಂಬ್ ಬೆದರಿಕೆ ಪ್ರಕರಣಗಳು ಬಂದಿವೆ. ಎಲ್ಲವೂ ಕೂಡ ಹೊಸ ಬಾಂಬ್ ಬೆದರಿಕೆ ಪ್ರಕರಣಗಳೇ ಆದರೂ ಕೂಡ ಸಹಜವಾಗಿ ಆ ಸಂದರ್ಭದಲ್ಲಿ ಉಂಟಾಗುವಂತಹ ತಲ್ಲಣ, ಆತಂಕ ಅದನ್ನು ಹೋಗಲಾಡಿಸಬೇಕು ಮತ್ತು ಇದನ್ನು ಯಾರು ಮಾಡ್ತಾ ಇದ್ದಾರೆ ಅವರುಗಳ ಹೆಡೆಮುರಿ ಕಟ್ಟಬೇಕು ಅನ್ನೋದು ಈ ಒಂದು ತನಿಖಾ ತಂಡದ ಉದ್ದೇಶ. ಆ ಕಾರಣಕ್ಕಾಗಿ ಈಗ ಎಸ್ಐಟಿ ರಚನೆ ಮಾಡಲಾಗಿದೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈಗ ಎಸ್ಐಟಿ ರಚನೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿರ, ಅಂದರೆ ಈ ಹಿಂದೆ ಯಾವೆಲ್ಲ ಪ್ರಕರಣಗಳು ವರದಿಯಾಗಿದ್ವೋ ಸೊ ಅವುಗಳನ್ನು ತನಿಖೆಗೊಳಪಡಿಸ್ತಾರಾ ಅಥವಾ ಮುಂದಿನ ದಿನಗಳಲ್ಲಿ ಆಗುವಂತಹ ಪ್ರಕರಣಗಳನ್ನು ಭೇದಿಸೋ ಸಲುವಾಗಿಯಾ? ಏನು ಎಕ್ಸಾಕ್ಟ್ ಆಗಿ? ಇವೇ ಪ್ರಮುಖವಾಗಿ ಎರಡನ್ನೂ ಕೂಡ ಇದನ್ನ ಪರಿಗಣನೆಗೆ ತೆಗೆದುಕೊಂಡಿರುವಂತದ್ದು ರಾಜ್ಯ ಸರ್ಕಾರ. ಯಾಕಂದ್ರೆ ಪದೇ ಪದೇ ಶಾಲೆಗಳಿಗೆ ಮತ್ತು ಸರ್ಕಾರಿ ಕಚೇರಿಗಳಿಗೆ ಇನ್ಕ್ಲೂಡಿಂಗ್ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಇದೇ ರೀತಿಯ ಮೆಸೇಜ್ ಇಮೇಲ್ಗಳು ಬಂದಿತ್ತು. ಅಂದ್ರೆ ಬಾಂಬ್ ಬೆದರಿಕೆ ಇಮೇಲ್ಗಳೇನಿತ್ತು ಮತ್ತು ಹುಸಿ ಬಾಂಬ್ನ ಕರೆಗಳೇನಿತ್ತು ಎರಡೂ ಕೂಡ ಬಂದಿತ್ತು. ನಿರಂತರವಾಗಿ ಈ ರೀತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೇ ಕಳೆದ 1.5 ವರ್ಷದಿಂದ 34 ಪ್ರಕರಣಗಳು ದಾಖಲಾಗಿದ್ದಾವೆ. 34 ಪ್ರಕರಣಗಳು ದಾಖಲಾದ್ರೂ ಕೂಡ ಇದುವರೆಗೂ ಯಾವುದೇ ರೀತಿಯ ಪ್ರಕರಣವನ್ನ ಬೇಯಿಸುವಂತದ್ದಾಗ್ಲಿ ಮತ್ತು ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸುವಂತದ್ದಾಗ್ಲಿ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡಿರುವಂತ ರಾಜ್ಯ ಸರ್ಕಾರ ಎಸ್ಐಟಿ ಮೂಲಕವೇ ಒಂದು ವಿಶೇಷವಾಗಿ ತನಿಖೆಯನ್ನ ಮಾಡಿಸ್ಬೇಕು. ಜೊತೆಗೆ ಈಗ ಆಗಿರುವಂತ ಪ್ರಕರಣಗಳೇನಿತ್ತು, ಈಗ ಆಗಿರೋ ಪ್ರಕರಣಗಳನ್ನ ಎಲ್ಲಾ ಆರೋಪಿಗಳನ್ನ ಕೂಡ ಬಂಧನಕ್ಕೆ ಒಳಪಡಿಸಬೇಕು. ಜೊತೆಗೆ ಮುಂದೆ ಆಗುವಂತದನ್ನ ಪ್ರಿವೆಂಟ್ ಮಾಡೋ ನಿಟ್ಟಿನಲ್ಲಿ ಈ ಎಸ್ಐಟಿ ಕೆಲಸವನ್ನ ಮಾಡ್ಬೇಕು ಅಂತೇಳಿ ಆದೇಶವನ್ನ ಮಾಡಿದೆ. ಈಗ ವಂಶಿಕೃಷ್ಣ, ಜಂಟಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣ ಅವರು ಇದ್ರ ಬಗ್ಗೆ ಒಂದು ತನಿಖಾ ತಂಡವನ್ನ ರಚನೆಯನ್ನ ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಫಾರಿನ್ ಸರ್ವಿಸ್ ಪ್ರೊವೈಡರ್ ಗಳೇನಿದಾವೆ ಅವರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡುವಂತದ್ದು, ಜೊತೆಗೆ ಅವರಿಂದ ಯಾವ ರೀತಿಯ ಮಾಹಿತಿಗಳನ್ನ ಪಡ್ಕೊಳ್ಬೇಕು ಆ ಪ್ರಕ್ರಿಯೆಗಳನ್ನ ಈಗಾಗಲೇ ಚಾಲುವನ್ನ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.